ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಈಗ ಅಲ್ಲಿ ಟೇಪನ್ನ ಕಟ್ ಮಾಡಿ ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ರು ಅನ್ನೋದನ್ನ ದೃಶ್ಯಾವಳಿ ಮೂಲಕ ಗಮನಿಸಿದ್ರಿ. ಬಹಳ ಉದ್ದೇಶವನ್ನ ಇಟ್ಟುಕೊಂಡು ಇವತ್ತು ಈ ಸ್ಮಾರಕವನ್ನ ಲೋಕಾರ್ಪಣೆ ಮಾಡಿರೋದು. ಒಂದೊಂದು ಕಾರಣಗಳಿರುತ್ತೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಒಂದು ಭಾಷಣವನ್ನ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉದ್ಘಾಟನೆ ಮಾಡಿರುವಂತಹ ಸ್ಮಾರಕಕ್ಕೆ ಒಂದು ಇತಿಹಾಸ. ಸ್ವಾಮಿ ವಿವೇಕಾನಂದ ಅವರು ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಯಾವಾಗಲೂ ನಿಮ್ಮನ್ನು ನೀವು ದುರ್ಬಲ ಅಂತ ಪರಿಗಣಿಸುವುದೇ ದೊಡ್ಡ ಪಾಪ ಅಂತ ಹೇಳ್ತಾ ಇದ್ರು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅನ್ನುವ ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಅವರ ಕೆಲವು ನುಡಿಗಳು ತುಂಬಾ ಜನರ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ನುಡಿಮುತ್ತುಗಳಿದವಲ್ಲ, ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ಗಮನಿಸಿರ್ಬೋದು. ನುಡಿಮುತ್ತುಗಳನ್ನ ಗಮನಿಸುತ್ತೆ ನೋಡಿ. 1000 ಬಾರಿ ಸತ್ಯವನ್ನ ಹೇಳಿದರೂ ಅದು ಸತ್ಯವಾಗಿಯೇ ಇರುತ್ತೆ. ಆದರೆ ಒಂದೇ ಒಂದು ಅಸತ್ಯವು 1000 ಮುಖವಾಡಗಳನ್ನ ಹಾಕಿಕೊಂಡರೂ ಸತ್ಯವಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ವಿಚಾರವನ್ನ ತಿಳಿಸಿದರು ಸ್ವಾಮಿ ವಿವೇಕಾನಂದ ಅವರು. ಯಾರನ್ನು ಟೀಕಿಸಬೇಡಿ, ನೀವು ಸಹಾಯ ಮಾಡಲು ಸಾಧ್ಯವಾದರೆ ಕೈ ಚಾಚಿ, ಇಲ್ಲದಿದ್ದರೆ ಕೈ ಮುಗಿದು ಅವರು ತಮ್ಮ ಹಾದಿಯಲ್ಲಿ ಸಾಗಲು ಹರಸಿ ಅಂತ ನುಡಿಗಳನ್ನು ನುಡಿದಿದ್ರು ಸ್ವಾಮಿ ವಿವೇಕಾನಂದ ಅವರು. ವಿಕಾಸವೇ ಜೀವನ, ಸಂಕೋಚವೇ ಮರಣ, ಪ್ರೇಮವೆಲ್ಲ ವಿಕಾಸ, ಸ್ವಾರ್ಥವೆಲ್ಲ ಸಂಕೋಚ, ಆದುದರಿಂದ ಪ್ರೇಮವೇ ಬದುಕಿನ ಧರ್ಮ ಅಂತ ಹೇಳಿ ನುಡಿಗಳನ್ನು ನುಡಿದಿದ್ದಂಥವರು ಸ್ವಾಮಿ ವಿವೇಕಾನಂದ ಅವರು. ಅತಿಯಾದ ವಿನಯವು ಕೆಲವು ಬಾರಿ ಧೂರ್ತತನದ ಲಕ್ಷಣವೂ ಆಗಿರಬಹುದು. ಆದ್ದರಿಂದ ಅತಿ ವಿನಯಕ್ಕಿಂತ ನೇರ ನುಡಿ ಲೇಸು. ನೀವು ನಿಮ್ಮನ್ನ ದೇವರೆಂದು ನಂಬುವ ಬದಲು ನಿಮ್ಮನ್ನ ನೀವು ಮನುಷ್ಯನೆಂದು ನಂಬಿ ಮತ್ತು ಇತರರನ್ನು ಗೌರವಿಸಿ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದ. ನೋಡಿ, ಅನುಭವವೇ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿಕೆ ಇರಲಿ. ಎಲ್ಲಿಯವರೆಗೂ ಕೂಡ ನಮ್ಮ ಉಸಿರಿರುತ್ತೋ ಅಲ್ಲಿಯವರೆಗೂ ಕೂಡ ನಾವು ಕಲಿಯೋದು ಸಾಕಷ್ಟು ಇರುತ್ತೆ. ಇವತ್ತು ಒಂದಷ್ಟು ವಿಚಾರಗಳನ್ನ ಕಲ್ತಿದ್ದೀನಿ, ಕೆಲಸ ಸಿಕ್ತು, ನಾನು ಜೀವನ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಫುಲ್ ಸ್ಟಾಪ್ ಆಗ್ಬಿಡುತ್ತೆ. ಕಲಿತಾ ಇರಬೇಕು ಜೀವನದಲ್ಲಿ, ಹೊಸದೊಂದು ಕಲಿತ್ಕೊಂಡು ಮುಂದಕ್ಕೆ ಸಾಕ್ತಾ ಇರಬೇಕು. ಇದುವೇ ಜೀವನ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದ ಅವರು. ನೋಡಿ, ಸರ್ವಧರ್ಮ ಸಮ್ಮೇಳನದ ಕೊನೆಯ ದಿನ ವಿವೇಕಾನಂದ ಅವರು 1893 ಸೆಪ್ಟೆಂಬರ್ 27ನೇ ತಾರೀಕು ಕೊಟ್ಟಂತ ಉಪನ್ಯಾಸ ಇದೆಯಲ್ಲ, ಆ ಉಪನ್ಯಾಸದ ಕೊನೆಯಲ್ಲಿ ಒಂದು ಮಾತನ್ನ ಹೇಳಿದ್ರಂತೆ. ಸಂಘರ್ಷವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ದ್ವೇಷವಲ್ಲ ಸಾಮರಸ್ಯ ಮತ್ತು ಶಾಂತಿ. ಎಲ್ಲಾ ಧರ್ಮಗಳಿಗೆ ವಿವೇಕಾನಂದ ಅವರ ಈ ಆಶಯ ಅರ್ಥ ಆಗಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ಇವತ್ತು ಚಿಕಾಗೋದಲ್ಲಿ
1893 ಸೆಪ್ಟೆಂಬರ್ 11 ತಾರೀಕು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣವನ್ನ ಮಾಡಿದ್ರು.